ಮೊದಲು ಸೂರ್ಯ ಎಂಬ ಗ್ರಹವನ್ನು ಸದ್ಭಕ್ತಿಯಿಂದ ವಿನಯದಿಂದ ಫಲ ಪುಷ್ಪಾದಿಗಳಿಂದ ಪೂಜೆಯನ್ನು ಮಾಡುವರಾಗಿ ಹಾಗೆ ಆಗುವುದು ಪಂಡಿತ ಬರೀ ಷಟ್ಪಕ್ತಿಯಿಂದಲೂ ವಿನಯದಿಂದಲೂ ಪೂಜೆಯನ್ನು ಮಾಡಿದ್ದಾಯಿತು. ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸುವಂತರಾಗಿ ರಾಜೇಂದ್ರ, ಸೂರ್ಯ ಎಂಬ ಗ್ರಹದಿಂದ ಚಂದ್ರ ಎಂಬ ಗ್ರಹವು ಬಹಳ ಶ್ರೇಷ್ಠವುಳ್ಳವರು. ಅವರನ್ನು ಸದ್ಭಕ್ತಿಯಿಂದ ವಿನಯದಿಂದ ಫಲ ಪುಷ್ಪಾದಿಗಳಿಂದ ಪೂಜೆಯನ್ನು ಮಾಡುವರಾಗಿ ಹಾಗೇ ಆಗಲಿ ಸ್ವಾಮಿ. ಚಂದ್ರನೆಂಬ ಗ್ರಹವು ವಿನಯದಿಂದಲೂ ಫಲ ಪುಷ್ಪಾದಿಗಳಿಂದಲೂ ಪೂಜೆಯನ್ನು ಮಾಡಿದ್ದಾರೆ. ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸುವಂತರಾಗಿ ರಾಜೇಂದ್ರ, ಚಂದ್ರಗ್ರಹದಿಂದಲೂ ಮಂಗಳ ಗ್ರಹ ಅತಿ ಶ್ರೇಷ್ಠವಾದವರು. ಅವರನ್ನು ಭಕ್ತಿಯಿಂದ ವಿನಯದಿಂದ ಫಲ ಪುಷ್ಪಾದಿಗಳಿಂದ ಪೂಜೆಯನ್ನು ಮಾಡುವರಾಗಿ ಹಾಗೇ ಆಗಲಿ ಪಂಡಿತ ಬರೀ ಷಡ್ಭಕ್ತಿಯಿಂದಲೂ ವಿನಯದಿಂದಲೂ ಪೂಜೆಯನ್ನು ಮಾಡಿದ್ದಾನೆ. ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸುವಂತರಾಗಿ ರಾಜೇಂದ್ರ, ಮಂಗಳ ಎಂಬ ಗ್ರಹದಿಂದ ಬುಧ ಎಂಬ ಗ್ರಹವು ಸದ್ಭಕ್ತಿಯಿಂದ ವಿನಯದಿಂದ ಫಲ ಪುಷ್ಪಾದಿಗಳಿಂದ ಪೂಜೆಯನ್ನು ಮಾಡಿ ಹಾಗೆಯೇ ಆಗಲಿ ಪಂಡಿತ ಬರೀ ವಿನಯದಿಂದಲೂ ಫಲ ಪುಷ್ಪಾದಿಗಳಿಂದಲೂ ಪೂಜೆಯನ್ನು ಮಾಡಿದ್ದಾಯಿತು. ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸುವಂತರಾಗಿ ರಾಜೇಂದ್ರ, ಬುಧನೆಂಬ ಗ್ರಹಕ್ಕಿಂತಲೂ ಗುರುನೆಂಬ ಗ್ರಹವು ಬಹಳ ಶ್ರೇಷ್ಠವಾದದ್ದು. ಆ ಪರಮಾತ್ಮನನ್ನು ಭಕ್ತಿಯಿಂದ ವಿನಯದಿಂದ ಪೂಜೆಯನ್ನು ಮಾಡುವರಾಗಿ ಹಾಗೇ ಆಗಲಿ ಪಂಡಿತೋತ್ತಮರೇ.
ಶುಕ್ರ ಎಂಬ ಗ್ರಹವು ಬಹಳ ಶ್ರೇಷ್ಠವುಳ್ಳವರು. ಅವರನ್ನು ಸದ್ಭಕ್ತಿಯಿಂದ ವಿನಯದಿಂದ ಫಲ ಪುಷ್ಪಾದಿಗಳಿಂದ ಪೂಜೆಯನ್ನು ಮಾಡಿ. ಹಾಗೆಯೇ ಆಗಲಿ ಪಂಡಿತೋತ್ತಮರೇ. ಸದ್ಭಕ್ತಿಯಿಂದಲೂ ವಿನಯದಿಂದ ಫಲಪುಷ್ಪಾದಿಗಳಿಂದಲೂ ಪೂಜೆಯನ್ನೂ ಮಾಡಿದಾಯಿ. ಮುಂದಿನ ಗ್ರಹದ ಮಹಿಮೆಯನ್ನೂ ತಿಳಿಸುವಂತರಾಜೇಂದ್ರ. ಶುಕ್ರ ಗ್ರಹಕ್ಕಿಂತಲೂ ರಾಹು ಕೇತುಗಳೆಂಬ ಗ್ರಹ ಇರುವುದು. ಆ ಎರಡು ಗ್ರಹವನ್ನು ಭಕ್ತಿಯಿಂದ ವಿನಯದಿಂದ ಪೂಜೆಯನ್ನು ಮಾಡುವರಾಗಿ. ಹಾಗೆಯೇ ಆಗಲಿ ಪಂಡಿತೋತ್ತಮರೇ. ರಾಹು ಕೇತುಗಳೆಂಬ ಷಟ್ಭಕ್ತಿಯಿಂದಲೂ ವಿನಯದಿಂದಲೂ ಪೂಜೆಯನ್ನು ಮಾಡಿದಾಯಿ. ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸುವಂತರಾಗಿ. ರಾಜೇಂದ್ರ, ಇವರೆಲ್ಲ ಹೇಳಿದ ಗ್ರಹ ಇನ್ನೊಂದು ಗ್ರಹ ಇರುವುದು. ಅದರ ಹೆಸರನ್ನು ಅಬ್ಬಬ್ಬ, ಈ ಜೀವನವೇ ನಡುಗುತ್ತಿರುವುದು. ಏನು ಸ್ವಾಮಿಗೆ, ಇಲ್ಲಿಯ ತನಕ 8 ಗ್ರಹಗಳನ್ನು ಪೂಜೆಯನ್ನು ಮಾಡಿ ಅದೊಂದು ಗ್ರಹವನ್ನು ಬಿಡುವುದುಂಟು. ಅದು ಎಂತ ಗ್ರಹವನ್ನಾದರೂ ಸರಿ, ಆ ಗ್ರಹವನ್ನು ಪೂಜಿಸಲು ನಾನು ಬಹಳ ಇಷ್ಟವು. ಅನಂತರ ಆತನ ಮಹಿಮೆಯನ್ನು ತಿಳಿಸುವಂತರಾಗಿ. ಶನಿ ಎಂಬ ಗ್ರಹವನ್ನು ಸದ್ಭಕ್ತಿಯಿಂದಲೂ ವಿನಯದಿಂದಲೂ ಧೂಪದೀಪ ನೈವೇದ್ಯಗಳಿಂದಲೂ ಫಲಪುಷ್ಪಾದಿಗಳಿಂದ ಪೂಜೆಯನ್ನು ಮಾಡಿ ಅನಂತರ ಅವರ ವಿಚಾರವನ್ನು ತಿಳಿಸುತ್ತೇವೆ. ಹಾಗೆಯೇ ಆಗಲಿ ಪಂಡಿತೋತ್ತಮರೇ. ಆತನು ಕ್ರೂರನೆಂದು ಹೇಳಿದನು. ಆತನ ವಿಚಾರವನ್ನು ಸ್ವಲ್ಪ ಸುಂದರಾಗಿ
ರಾಜೇಂದ್ರ ಈಗಿರುವಲ್ಲಿ ಆ ಪರಮಾತ್ಮನು ಜಯಿಸಿದಾಗಲೇ ತನ್ನ ತಂದೆಯನ್ನು ತಿಳಿದು ಕೃಷ್ಣವು ಏನು ಏನು ಹೊಟ್ಟಿದಾಗಲೇ ತಂದೆಯನ್ನು ಬಿಡುವ ಪುಟ್ಟ ರೋಗವನ್ನು ಕೊಟ್ಟಂತವರೇ ಅನಂತರ ಅನಂತರ ಅರುಣನೆಂಬ ಸಾರಥಿಗೆ ಕೈ ಕಾಲುಗಳೇ ಏನು ಸ್ವಾಮಿಗಳೇ ಅರುಣನೆಂಬ ಸಾರಥಿಗೆ ಕೈ ಕಾಲುಗಳೇ ಇರಬಹುದು ಅನಂತರ ಅನಂತರ ತನ್ನ ತಂದೆಯಾದ ಸೂರ್ಯದೇವರ ವ್ರತಕ್ಕೆ ಕಟ್ಟಿದ 7 ವರ್ಷಗಳ ನೇತ್ರಗಳು ಇಂಗಿ ಹೋದವು ರಾಜೇಂದ್ರ. ಏನು ಸ್ವಾಮಿಗಳೇ ವ್ರತಕ್ಕೆ ಕಟ್ಟಿದ 7 ಆತ್ಮದ ನೇತ್ರಗಳೂ ಸಹ ಇಂಗಿ ಹೋದವೆ ಅನಂತರ ಅಂತಹ ಮಹಾನ್ ಭಾವನೆಯನ್ನು ಷಡ್ಭಕ್ತಿಯಿಂದಲೂ ವಿನಯದಿಂದಲೂ ಪೂಜೆ ಮಾಡಿ ರಾಜೇಂದ್ರ. ಯಾರು ಪೂಜಿಸಬೇಕು ಯಾರು ಪೂಜಿಸಬೇಕು ಪ್ರಪಂಚದಲ್ಲಿ ಮಾತಾ ಪಿತೃಗಳ ಸೇವೆ ಮಾನವನ ಕರ್ತವ್ಯ. ಹೊಟ್ಟಿದಾಗ ತಂದೆ ರೋಗವನ್ನು ಕಟ್ಟಂತವು ಪೂಜಿಸುವ ಎಂದು ಹೇಳ್ತಿರುವರಲ್ಲ, ನೀವು ಎಂತಹ ಅವಿವೇಕಿಗಳಾದ ಬ್ರಾಹ್ಮಣ. ನೀವು ನನ್ನ ಆಸ್ಥಾನದಲ್ಲಿ ನಿಮ್ಮ ಕರಗಳಿಂದ ನಿಮ್ಮ ಬಾಯಿಗಳನ್ನು ಭದ್ರಗೊಳಿಸುವ